ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ DCT ರ್ಯಾಂಕ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದೇ ಗೊತ್ತಿರಲ್ಲ. ಸೊ ನೀವೇನಾದರೂ DCT ಟಾಪ್ ರ್ಯಾಂಕ್ನ ತೊಗೊಬೇಕು ಅಂದರೆ DCT ರ್ಯಾಂಕ್ ಹಿಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ ತಿಳ್ಕೊಳ್ಳೇಬೇಕು. ವೆರಿ ಸಿಂಪಲ್. ಸೊ DCT ರ್ಯಾಂಕ್ 50% ಯುವರ್ ಡಿಪ್ಲೊಮೊ CGPನ ಕನ್ಸಿಡರ್ ಮಾಡ್ತಾರೆ, ದಟ್ ಈಸ್ ಫಸ್ಟ್ ಟು ಸಿಕ್ಸ್ತ್ ಸೆಮ್, ಆ್ಯಂಡ್ ದೆನ್ 50% ಆಫ್ ಯುವರ್ DCT ಮಾರ್ಕ್ಸನ್ನ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕನ್ನು ಕೊಡ್ತಕ್ಕಂಥದ್ದು. ಸೊ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿತ್ ಅನ್ ಎಕ್ಸಾಂಪಲ್. ಇಫ್ ಇನ್ ಕೇಸ್ ಏನಾದರೂ ನೀವು ಡಿಪ್ಲೊಮೋದಲ್ಲಿ 9.7 CGPA ತೊಗೊಂಡ್ರೆ, 9.7 CGPA ಓವರ್ ಆಲ್ ಫ್ರಮ್ ಫಸ್ಟ್ ಟು ಸಿಕ್ಸ್ತ್ ಸೆಮ್ಮಲ್ಲಿ ಏನು ತೊಗೊಂಡಿದ್ದೀರೋ ದಟ್ ಇಸ್ 9.75. ಸೊ ಫಾರ್ಮುಲಾ ಅಪ್ಲೈ ಮಾಡಿ ಕನ್ವರ್ಟ್ ಮಾಡ್ತಾರೆ, ದಟ್ ವಿಲ್ ಬಿ ಎಂಡ್ ಅಪ್ ಇನ್ 90% ಬರುತ್ತೆ. ಸೊ 90% ಅಲ್ಲಿ ಅರ್ಧ ಅಂದರೆ ದಟ್ ಇಸ್ 45. ಸೊ DCT ಸ್ಕೋರ್ ಏನಾದರೂ ನೀವು 100ಗೆ 80 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಅದರಲ್ಲಿ ಆಫನ್ನ ಕನ್ಸಿಡರ್ ಮಾಡ್ತಾರೆ, ದಟ್ ಇಸ್ 40 ಮಾರ್ಕ್ಸ್ ಆಗುತ್ತೆ. ಸೊ 45 ಪ್ಲಸ್ 40 ಇಸ್ ಈಕ್ವಲ್ಸ್ ಟು 85. ಸೊ 85ನ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕನ್ನು ಕೊಡ್ತಕ್ಕಂಥದ್ದು. ಸೊ ಈ ಕನ್ವರ್ಷನ್ ಫಾರ್ಮುಲಾ ಎಷ್ಟು ರ್ಯಾಂಕ್ ಬರ್ಬೋದು ಇದೆಲ್ಲ ಕಾಂಪ್ಲಿಕೇಟೆಡ್ ಅನ್ನಿಸ್ಬೋದು ಅಲ್ವಾ? ಡೋಂಟ್ ವರಿ, TTT ಅಕಾಡೆಮಿ ಕಡೆಯಿಂದನೇ ಸೊ ರ್ಯಾಂಕ್ ಪ್ರಿಡಿಕ್ಟರ್ ಅನ್ನೋದು ಸಹ ಕೊಟ್ಟಿದ್ದೀವಿ. ಸೊ ಯಾರೆಲ್ಲ ನಿಮ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ತಿಳ್ಕೊಬೇಕು ಅಂದರೆ ಗೋ ಟು ರ್ಯಾಂಕ್ ಪ್ರಿಡಿಕ್ಟರ್. ಇಲ್ಲಿ ಸೊ ನಿಮ್ಮ ಡಿಪ್ಲೊಮೊ CGPನ ಎಂಟರ್ ಮಾಡಿ, ಫಾರ್ ಎಕ್ಸಾಂಪಲ್ 9.75 ಆ್ಯಂಡ್ ದೆನ್ DCT ಮಾರ್ಕ್ಸ್. ಸೊ ಔಟ್ ಆಫ್ 100ಗೆ ನೀವು ಎಷ್ಟು ಮಾರ್ಕ್ಸ್ ತೆಗಿಬೋದು? ಫಾರ್ ಎಕ್ಸಾಂಪಲ್ 80. ಸೊ 80 ಚೆಕ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ದೆನ್ ದಿಸ್ ರಿಸಲ್ಟ್ ಇದನ್ನೇ ಫೈನಲ್ ಅಂತ ಅನ್ಕೊಂಬಿಡಿ. ದಿಸ್ ಡೇಟಾ ಪ್ರೀವಿಯಸ್ ಇಯರ್ ಬೇಸ್ಡ್ ಡೇಟಾ ಮೇಲೆ ಈ ಒಂದು ರ್ಯಾಂಕ್ ಪ್ರಿಡಿಕ್ಟರ್ನ ಫಾರ್ಮುಲಾ ಮಾಡಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.